ಸೊ ನನ್ನ ಹತ್ರ ಇನ್ನೊಂದಿದೆ. ಇವಾಗ ಇದನ್ನ ಹಾಕೊಳ್ಳೋಣ ಅಂತ. ಯಾಕೆ ಹೇಳಿ ಅವ್ರು ಹಂಗೆ ಹೇಳ್ತಾ ಇರೋದು? ಕಣ್ ಕಾಣಿಸಲ್ಲ, ಹಂಗೆ ನೋಡ್ತಾ ಇರ್ಲಿ. ಸುಮಾರು ಕಪಿಗಳು. ಹೌದಾ? ಹಾಕೊಂಡ್ರೆ ಅಯ್ಯೋ ನೋಡಿ ಶಾಕ್ ಆಗೋಯ್ತು ನನಗೆ. ಗುಡ್ ಮಾರ್ನಿಂಗ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ನಿನ್ನೆ ಸಂಡೇ ಬ್ರೇಕ್ ತಗೊಂಡಿದೆ, ಏನಕ್ಕೂ ಗೊತ್ತಿಲ್ಲ. ನಿನ್ನೆ ಏನು ಮಾಡಿಲ್ಲ, ಬರೀ ಮನೆ ಕೆಲಸ ಮಾಡ್ಕೊಂಡು ನಿದ್ದೆನೂ ಮಾಡಿ, ಮನೆ ಕೆಲಸ ಮಾಡ್ಕೊಂಡು ತಿನ್ಕೊಂಡು ಇದ್ದೆ ಅಷ್ಟೇನೆ. ಸೊ ಇವಾಗ ನಾವು ಹೊರಟಿದೀವಿ ಹೊರಗಡೆಗೆ ರೆಡಿಯಾಗಿ. ಮಂಡೇ, ಸೊ 2 o'clock ಒಳಗಡೆ ಬರಬೇಕು. ಲಾಸ್ಟ್ ಟೈಮ್ ಒಂದ್ಸರಿ ನಂದು ಬ್ರೇಸ್ಲೆಟ್ ಕಿತ್ತೋಗಿದೆ ಅಂತ ಹೇಳಿದ್ನಲ್ಲ, ಒಂದು. ಸೊ ನನ್ನ ಹತ್ರ ಇನ್ನೊಂದಿದೆ. ಇವಾಗ ಇದನ್ನ ಹಾಕೊಳ್ಳೋಣ ಅಂತ ಹಾಕೊಂತ ಇದ್ದೀನಿ. ಬಟ್ ನಾನು ಇದನ್ನ ತಗೊಂಡಿದ್ದೆ ಆಕ್ಚುಲ್ ಆಗಿ ಫಂಕ್ಷನ್ಸಿಗೆ ಮಾತ್ರ ಹಾಕಕ್ಕೆ ಅಂತ. ಇದು ಕೈಗೆ ಫುಲ್ ಟೈಟ್ ಆಗಿ ಕೂರತ್ತೆ. ಇದನ್ನ ಡೈಲಿ ವೇರ್ ಮಾಡಕ್ ಆಗಲ್ಲ. ನೋಡಿ ಹಿಂಗೆ ಹಾಕ್ಬೇ. ಯಾಕೆ ಹೇಳಿ ಅವ್ರು ಹಂಗೆ ಹೇಳ್ತಾ ಇರೋದು? ಕಣ್ ಕಾಣಿಸಲ್ಲ ಅಲ್ಲಿ ಹಾಕಕ್ಕೆ. ನಾನು ನೋಡಿ ಹುಡುಕಾಡ್ತಾರೆ ಈಗ, ಹಂಗೆ ನೋಡ್ತಾ ಇರ್ಲಿ. ತಿರುಗ್ಸಕ್ ಆಗಲ್ಲ, ಅದು ಟೈಟ್ ಆಗಿ ಕೂರತ್ತೆ ಅದಕ್ಕೆ. ಹೆಂಗ್ ಹಾಕಿದ್ರು ತಿರುಗಿಸ್ಕೋಬಹುದು. ಹಾಕು, ನೀನ್ ಲೂಸ್ ಆಗಿ ಹಾಕ್ತೀಯ ಅದನ್ನ. ಹಾಕತ್ತೆ ಹೆಂಗು. ವಾವ್, ಪರವಾಗಿಲ್ಲ, ಡೈಲಿ ವೇರ್ ಮಾಡ್ಬೋದು. ಬಟ್ ಡೈಲಿ ವೇರ್ ಮಾಡಲ್ಲ ಇದನ್ನ. ಯಾಕೆ ಅಂದ್ರೆ ಅದನ್ನ ನಾನು ಡೈಲಿ ವೇರ್ಗೆ ಅಂತ ತಗೊಂಡಿದ್ದು. ಸೊ ಎನಿವೇಸ್ ಓಡೋಣ ಇವಾಗ. ಆರ್ ಯು ರೆಡಿ? ಗುಡ್ ಮಾರ್ನಿಂಗ್. ಏನು ಹೆಂಗ್ ಕೂತ್ಬಿಟ್ಟಿದ್ದೀರಾ ಎದ್ದ ತಕ್ಷಣ ಸಾಹೇಬ್ರು? ಎದ್ದ ತಕ್ಷಣ ಒಂದು 10-15 ಮಿನಿಟ್ಸ್ ನಾವು ರೀಲ್ಸ್ ನೋಡ್ತೀವಿ ಹಿಂಗೆ ಹಿಂಗೆ. ಅವಾಗ ನಮಗೆ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗ್ತೈತೆ. ಏನ್ ನೋಡಿದೆ ರೀಲ್ಸ್ ಅಲ್ಲಿ? ಸುಮಾರು ಕಪಿಗಳು ಬರದೆ ಕಪಿಗಳು ರೀಲ್ಸ್ ಅಲ್ಲಿ. ಅದು ನೋಡ್ಬಿಟ್ಟು ಖುಷಿ ಪಟ್ಕೊಂಡು ಇವಾಗ ಹೋಗಿ ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟಿದ್ದೀನಿ ಇವತ್ತು. ಮತ್ತೆ ಫುಲ್ ಅರ್ಲಿ ಇವಾಗ ಫ್ರೆಶ್ ಆಗಿ ಅಲ್ಲಿ ಕರೀತಾ ಇದ್ದಾರೆ, ಹೋಗ್ಬಿಡ್ಬೇಕು. ಗೊತ್ತಾಯ್ತು, ಅವ್ರು ಕರ್ದೇ ಕರೀತಾರೆ ನಿಮ್ಮನ್ನ. ಹಂಗೆ ಟಣ್ ಅಂತ ಕಾಲಿಂಗ್ ಬೆಲ್ ಮಾಡ್ಬಿಡ್ತಾರೆ ಅಲ್ವಾ? ಸೊ ಚಿಕನ್ ಅಲ್ಲ, ಅದು ಕಟ್ ಮಾಡಿದ್ಮೇಲೆ ತಾನೇ ಚಿಕನ್ ಆಗೋದು. ಇವಾಗ ಸದ್ಯಕ್ಕೆ ಕೋಳಿಗಳು ಕೊಕ್ಕ 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 ಅಂತ ಅವಂತಲ್ಲಿ ಕೂತ್ಕೊಂಡು. ಇದು ಏನಾಗೋಗ್ಬಿಟ್ಟಿದೆ ಗೊತ್ತಾ, ಒಂದು 3 days ಇಂದ ನಾವು ಟೆಂಪಲ್ಗೆ ಹೋಗಿದ್ದು. ಫ್ರೈಡೇ ಅಲ್ಲ, ಫ್ರೈಡೇ ಟೆಂಪಲ್ಗೆ ಹೋಗಿದ್ದೀವಿ. ಫಸ್ಟ್ ಟೈಮು ನಾನು ಆ ಟೆಂಪಲ್ಗೆ ಹೋಗಿದ್ದು. ಒಂಥರ ಸರ್ಪ್ರೈಸಿಂಗ್ಲಿ ಅವರು ಬಾ ಹೋಗೋಣ ಅನ್ಕೊಂಡು ಕರ್ಕೊಂಡು ಹೋಗಿದ್ರು. ಚೆನ್ನಾಗಿತ್ತು ಟೆಂಪಲ್. ಒಳಗಡೆ ಎಲ್ಲ ನೀಟಾಗಿ ಶೂಟ್ ಮಾಡ್ಕೊಂಡು ಬಂದಿದ್ದೀನಿ. ಸಾಹೇಬ್ರ ಅದೆಲ್ಲ ಏನು ಹಾಕೇ ಇಲ್ಲ. ಇವಾಗ ಹಾಕ್ತೀನಿ ನೋಡ್ರಿ. ಹೌದಾ? ಹಾಕೊಂಡ್ರೆ ಫುಲ್ಲು ಕ್ಯೂ ಇದೆ. ಇಲ್ಲಿ ನಿಂಬೆಹಣ್ಣು ದೀಪ ಎಲ್ಲ ಹಚ್ತಾರೆ ಮನು. ಸಾಹೇಬ್ರು ಕೇಳಿಸ್ಕೊಳ್ಳೋದೇ ಇಲ್ಲ. ತುಂಬ ಚೆನ್ನಾಗಿದೆ ಒಳಗಡೆ. ಅದಕ್ಕೆ ಮೊನ್ನೆ ಎಲ್ಲ ಸಿಟ್ಟು ಮಾಡ್ಕೊಂಡಿದ್ದೆ, ನಾನು ಅಷ್ಟೆಲ್ಲ ನೀಟಾಗಿ ಮಾಡ್ಕೊಂಡು ಬಂದಿದ್ದೀನಿ, ನೀನು ಹಾಕಿಲ್ವಲ್ಲ ಅಂತ. ಅದಾದ್ಮೇಲೆ ಬಂದ್ಮೇಲೆ ಸ್ಯಾಟರ್ಡೆ ಏನೋ ಒಂಚೂರು ಹಿಂಗೆ ನಿಮ್ಮ ಜೊತೆ ಮಾತಾಡಿದೆ. ಆಮೇಲೆ ಏನೋ ತಲೆ ಒಳಗೇನೇನೋ ಬತ್ತು, ಸುಮ್ಮನೆ. ಸಂಡೇ ಬ್ರೇಕ್ ಅಂತ ತಗೊಂಡೆ. ಮಂಡೇ ನಿನ್ನೆ ಹೊರಗಡೆ ಹೋಗಿದ್ವಿ ಅಷ್ಟೇ. ಹೊರಗಡೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದೆ, ಮನೆಗೆ ಬಂದೆ ಅಂತ ಹೇಳಿದೆ ಅಂತ ಅನ್ಸತ್ತೆ. ಅದು ಮರ್ತೋಗ್ಬಿಟ್ಟಿದೆ ನನಗೆ. ಎನಿವೇಸ್ ಇವಾಗಲಿಂದ ಕಂಟಿನ್ಯೂಸ್ ಕಾಂಟ್ಯಾಕ್ಟಲ್ಲಿ ಇರೋಣ, ಬನ್ನಿ ದಿನ ಸ್ಟಾರ್ಟ್ ಮಾಡೋಣ ಅಂತ ಇಲ್ಲ. ದಿನ ಸ್ಟಾರ್ಟೇ ಆಗತ್ತೆ, ಅದು ಎಂಡ್ ಆಗಲ್ಲ ಕರೆಕ್ಟಾಗಿ. ಬಟ್ ಕರೆಕ್ಟ್ ಆಗಲ್ಲ, ಎಂಡ್ ಆಗತ್ತೆ. ಗೊತ್ತೇ ಆಗಿರಲ್ಲ ನಮ್ಗೆ ಎಂಡ್ ಆಗೈತೆ ಅಂತ.
ಹಂಗಾಗೋಗತ್ತೆ. ಅರ್ಲಿ ಮಾರ್ನಿಂಗ್ ಎಲ್ಲ ಏನು ಎದ್ದಿಲ್ಲ ಸಾಹೇಬ್ರು, 9 ಗಂಟೆಗೆ ಎದ್ಬಿಟ್ಟು ಅರ್ಲಿ ಮಾರ್ನಿಂಗ್ ಅಂತ ಅವ್ರೆ. ನಗ್ಬೇಡಿ ಆಮೇಲೆ, ಅಯ್ಯೋ ಹೌದು ಅಪ್ರೂಪಕ್ಕೆ ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟವ್ರ ಅಂತ. ನನಗೇನೋ ಒಂದು 5 ನಿಮಿಷ ಬೇಗ ಎದ್ರಷ್ಟೇನೆ. ಸೊ ಇವಾಗ ನಾವು ಹೋಗಿ ಮಾಡೋದೇನು ಕೆಲಸ? ನಾನು ಹೇಳಿದ್ದು ನಿನ್ಗಲ್ಲ, ಕೋಳಿ ಮಾಡೋದು ಅದೇ ನಮ್ಮ ಕೆಲಸ. ಯೂಶಲಿ ನಾನು ಈ ಮೀಶೋನಲ್ಲಿ ನೋಡಿದ್ದೆ, ನಾವು ಗಣೇಶನ ಆರ್ಡ್ರ್ ಮಾಡಿದ್ರೆ ಶಿವನ್ ಕಳ್ಸೋದು, ಶಿವನ್ ಆರ್ಡ್ರ್ ಮಾಡಿದ್ರೆ ಗಣೇಶನ್ ಕಳ್ಸೋದು ಅಂತ. ಈ ಅಮೆಝಾನ್ ಅಲ್ಲಿ ಆ ಥರ ಎಲ್ಲ ನಾನು ರೇರ್ ಅಂದ್ರೆ ರೇರು, ಏನೋ ಡಿಫೆಕ್ಟೆಡ್ ಪ್ರಾಡಕ್ಟ್ ಕಳ್ಸೋದು ನೋಡಿದ್ದೀನಿ, ಬಟ್ ರಾಂಗ್ ಪ್ರಾಡಕ್ಟೇ ಕಳ್ಸೋದನ್ನ ರೇರಲ್ಲಿ ನೋಡಿದ್ದೀನಿ. ಒಂದು ಡ್ರೆಸ್ ಆರ್ಡ್ರ್ ಮಾಡಿದೆ, ಇರ್ಲಿ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಅಂದ್ಬಿಟ್ಟು ಮನು ಹೇಳಿದ್ರು, ಚೆನ್ನಾಗಿದೆ ಮಂಜು ತಗೋ ಅಂತ. ಬಟ್ ಅವ್ರು ಏನು ಕಳ್ಸೋರೆ ಗೊತ್ತಾ ನನಗೆ? ಬಾಯಿಲಿ ಮನು, ಅಯ್ಯೋ ನೋಡಿ ಶಾಕ್ ಆಗೋಯ್ತು ನನಗೆ. ಹೇಗೆ ಸುಮ್ಮನೆ ಓಪನ್ ಮಾಡಬೇಡ, ಪುನಃ ವಾಪಸ್ ಹಾಕೋಕ್ಕಾಗಲ್ಲ. ಬ್ಯೂಟಿಫುಲ್ ಸಾರಿ ಕಳಿಸಿದ್ದಾರೆ. ಸಾರಿ ನಾನು ಹಾಕದೇ ಇಲ್ಲ, ಅದಕ್ಕೆ ಮನು ಅಂತ ಇದ್ರು. ಯಾರೋ ಒಂದ್ಸರಿ ನನಗೆ ಯೂಟ್ಯೂಬಲ್ಲಿ ಕಮೆಂಟ್ ಹಾಕಿದ್ರು, ಹೇಳ್ತಿದ್ದಲ್ಲ ಮೊನ್ನೆ ನೀನು, ಏನ್ ಮೇಡಮ್ ನಿಮ್ಗೆ ವಯಸ್ಸಾಗೋಯ್ತು, ಡ್ರೆಸ್ಗಳೆಲ್ಲ ಹಾಕತ್ತೀರಾ, ಸೀರೆ ಉಟ್ಕೊಳ್ಳಿ ಮೇಡಮ್ ಯಾವಾಗಲೂ, ಏನಾರು ಅಮೆಝಾನ್ ಅವ್ರಿಗೆ ಕೇಳಿಸ್ಬಿಡ್ತಾ ಅಂತ ಯೋಚನೆ ಮಾಡ್ತಾ. ಅದಕ್ಕೆ ನಾನು ಡ್ರೆಸ್ ಆರ್ಡರ್ ಮಾಡಿದ್ರೆ ಸೀರೆ ಕಳಿಸ್ಬಿಟ್ಟವ್ರ ಅಂತ ರಿಟರ್ನ್ ರೇಸ್ ಮಾಡಿದ್ದೀನಿ. ಇವತ್ತು ಬರ್ತಾರೆ ತಗೊಂಡು ಹೋಗ್ತಾರೆ. ಅದು ಕಳ್ಸೋರೆ, ವೈಟ್ ಕಳ್ಸವ್ರೆ, ಅದಕ್ಕೆ ರಿಟರ್ನ್ ಮಾಡ್ತಾ ಇದ್ದೀನಿ. ಒಂಥರ ಚೆನ್ನಾಗಿದೆ ಬಟ್ ಕ್ವಾಲಿಟಿ ಇಲ್ಲ. ಡ್ರೆಸ್ ನಾನು ಆರ್ಡರ್ ಮಾಡಿರೋದು ಎಷ್ಟು ಚೆನ್ನಾಗಿದೆ ಗೊತ್ತಾ? ಬಂದ್ಮೇಲೆ ತೋರಿಸ್ತೀನಿ. ಅದೇ ಡ್ರೆಸ್ ವಾಪಸ್ ಬಂದರೆ, ಇಲ್ಲ ಅಂದರೆ ಕಂಪ್ಲೀಟ್ ಆರ್ಡರ್ನೇ ಕ್ಯಾನ್ಸಲ್ ಮಾಡಿ ದುಡ್ಡು ತಗೊಂತೀನಿ. ಇದು ನಮ್ಮ ಆನ್ಲೈನ್ ಕತೆಗಳು. ಇತ್ತೀಚೆಗೆ ಆನ್ಲೈನಲ್ಲಿ ತಗೋಬಾರ್ದು ಅಂತ ಎಷ್ಟು ಸರಿ ಅನ್ಕೊಂತೀನಿ. ಶಾಪಿಗೆ ಹೋಗಿ ಶಾಪಿಂಗ್ ಮಾಡಿದಾಗ್ಲೇ ಅದ್ರದ್ದು ಎಂಜಾಯ್ಮೆಂಟ್ ಸಿಗೋದು. ಅದೇನೋ ಇತ್ತೀಚೆಗೆ ನಾವು ಜನಗಳು ಸೋಂಬೇರಿ ಬಿದ್ದೋಗಿದ್ದೀವಲ್ವ, ಹೋಗೋಕ್ಕೆ ಸೋಂಬೇರಿ ಅಂದ್ಬಿಟ್ಟು ಆನ್ಲೈನಲ್ಲಿ ತಗೊಂತೀವಿ. ಬ್ಯಾಡ್ ಹ್ಯಾಬಿಟ್ಸ್. ನಂದು ಅಡಿಗೆ ಎಲ್ಲ ಮುಗಿಸಿ ಇವಾಗ ಸಾಂಬಾರಿಗೆ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಸೊ ಸಾಂಬಾರು ಒಂದು ಆದರೆ ಕಂಪ್ಲೀಟ್ ಎಲ್ಲ ಮುಗೀತು. ಕುಕ್ಕರ್ ಟೈಮು 12:30, ಇನ್ನೂ 4 ವಿಷಲ್ ಬರಬೇಕು. ಸೊ ನಮ್ಮ ಕೆಲಸದ ಹುಡುಗಿ ಅಂಜಲಿ ಬಂದು ಕೆಲಸ ಮುಗಿಸ್ಕೊಂಡು ಹೋಗ್ಬಿಟ್ಲು. ಇಲ್ಲೆಲ್ಲ ನೀಟಾಗಿ ಒರೆಸಿ, ನಾನು ಇನ್ನೂ ಇದ್ದಾಳೇನೋ ಮಾತಾಡ್ಸೋಣ ಅಂತ ಬರ್ತಾ ಇದ್ರೆ ಆಲ್ರೆಡಿ ಕೆಲಸ ಮುಗಿಸಿ ಹೋಗಿದ್ದಾಳೆ. ಊಟ ಎಲ್ಲ ಆದಮೇಲೆ ಮಧ್ಯಾಹ್ನ ಸ್ವಲ್ಪ ಹೊತ್ತು ಮಲಗ್ತೀವಿ ಅಲ್ವಾ, ಮಲಗಿದ್ವಿ. ಇವತ್ತು ಆಫೀಸ್ ಕೆಲಸ ಇದೆ ಅಂತ ಒಂದು ಸ್ವಲ್ಪ ಬೇಗ ಎದ್ದೋದೆ ನಾನು. ಆಮೇಲೆ ಎದ್ದು ಬಂದರು ಸಾಹೇಬ್ರು. ಬಟ್ ಇಲ್ಲಿ ನೋಡಿ ಬೆಡ್ ಕಂಡೀಷನ್ ಹೆಂಗಿದೆ. ಎದ್ದು ಬರ್ಬೇಕಾದ್ರೆ ಈ ಬೆಡ್ಶೀಟ್ ಎಲ್ಲಾನು ಮಡ್ಸಾಕ್ಬೇಕು ತಾನೇ, ಅವೆಲ್ಲ ಕೇಳಂಗಿಲ್ಲ. ನಾನು ಏನಕ್ಕೋ ಇವಾಗ ರೂಮ್ ಒಳಗಡೆ ಬಂದರೆ ಬೆಡ್ ನೋಡಿ ಶಾಕ್ ಆಗ್ತಾ ಇದೆ. ಫುಲ್ ಹರಡ್ಬಿಟ್ಟು ಬಂದಿದ್ದಾರೆ. ಇವಾಗ ಈ ಕೆಲಸ ಎಲ್ಲ ನಮಗೆ ಬ್ರೇಕಲ್ಲಿ ಬೀಳುತ್ತೆ ನೋಡಿ. ಆ್ಯಕ್ಚುಲಿ ನಾನು ಎದ್ದು ಬಂದಿದ್ದು ಮನು ಹಾಲು ಬಿಸಿ ಮಾಡಿ ಹೋಗಿದ್ರು, ಕಾಫಿ ಮಾಡ್ಕೊಂಡು ಬಾ ಮಂಜು ಅಂತ. ಇನ್ನೇನು ಅದೊಂದೇ ಅವರು ಸಿನ್ಸಿಯರಾಗಿ ಮಾಡೋದು. ಫುಲ್ಲು ಬಿಸಿ ಮಾಡಿ ಇಟ್ಟು ಹೋಗಿದ್ದಾರೆ. ಹೊಗೆ ಬರ್ತಾ ಇದೆ ಹಂಗೇನೆ. ಆ್ಯಕ್ಚುಲಿ ನನಗೂ ಒಂದು ಕಪ್ ಕಾಫಿ ಬೇಕು ಅನ್ನಿಸ್ತಾ ಇದೆ, ಅದಕ್ಕೆ ಇಬ್ರಿಗೂ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಎದ್ದು ಬಂದಿದ್ದು ನಾನು. ಏನಪ್ಪ ರಜಾ, ಎದ್ದು ಬಂದಲ್ಲ, ಇದು ಬೆಡ್ಶೀಟ್ ಎಲ್ಲಾನು ಮಡ್ಸಿಟ್ಬಿಟ್ಟು ಎದ್ದು ಬರ್ಬೇಕು ತಾನೆ. ಇನ್ಯಾರು? ಅಲ್ಲ, ನಾನು ಎದ್ದು ಬಂದಿದ್ದೆ, ಆಫೀಸ್ ಕೆಲಸ ಇದೆ ಅಂತ. ನೀನ್ ಲಾಸ್ಟ್ ಅಲ್ಲಿ ಎದ್ದು ಬಂದಿದ್ದು. ನಾನು ಅಷ್ಟೇ ಬಂದೆ, ನಿನ್ ಕೆಲಸ ಇದೆ ಅಂತಾನೆ ಬಂದಿದ್ದು. ಸೊ ಇದು ನಮ್ ಕೆಲಸ ಮಾಡಿದ್ರೆ ಆ ಕೆಲಸ ಮಾಡಂಗಿಲ್ಲ ಅಂತ. ಅದು ಏನ್ ಸುಳ್ಳು ಹೇಳ್ತೀಯ ಮನು? ಯಪ್ಪ, ನಿಜ ತಲೆ ಮೇಲೆ ಹೊಡೆದಂಗೆ ಹೇಳ್ತೀಯಲ್ಲ ಮನು. ಈಗ ಹಂಗೆ ಹಾಕ್ಬೇಕು ನಾನು ಅನ್ಕೊಂತ ಇದ್ದೀನಿ. ಎಲ್ಲ ಪ್ರೂಫ್ ಇಡ್ಬೇಕು, ಪ್ರೂಫು. ಕಾಫಿ ಬಿಸಿ ಮಾಡಿ 3/4 ಗಂಟೆ ಆಯ್ತು. ಅದಕ್ಕೆ ಎದ್ದೋದೆ ಮಾಡ್ಕೊಂಡು ಬಂದು ತಣ್ಣಗೆ ಆಗ್ಬಿಟ್ಟು ತಂದು ಕೊಡ್ತೀಯ. ಅದು ಕುಡಿದಂಗೂ ಆಗಲ್ಲ. ಆಮೇಲೆ ನೋಡಿದ್ರೆ ಬಾಯ್ ಬಡ್ಕೊಂತ ಎಷ್ಟು ಸರಿ ಕುಡಿತೀಯ. ತಣ್ಣಗೇನಿಲ್ಲ ಮನು, ಬಿಸಿ ಮಾಡ್ಕೊಂಡೆ ತತ್ತೀನಿ ಮನು. ನೋಡಿದ್ರ ಹೆಂಗಾಡ್ತಾರೆ ಈ ಪ್ರಾಪರ್ಟಿ ಬರೆಸ್ಕೊಳ್ಳೋರು, ಹಿಂಗ ಆಡಲ್ವೇನೋ. ಆ ಒಂದು ಕಾಫಿಗೆ ಹಂಗ ಮಾಡಿ ಇಡ್ತಾರೆ. ಹಾಲು ಬಿಸಿ ಮಾಡಿ ಬಂದಿದ್ದಾರೆ. ತಣ್ಣಗೇನಾಗಿರಲ್ಲ. ಇವಾಗ ತಣ್ಣಗಾಗಿದ್ರೆ ಇನ್ನೊಂದ್ ರೌಂಡ್ ಬಿಸಿ ಮಾಡಿ ಮಾಡ್ಕೊಂಡ್ ಬರ್ತೀನಿ ಅಲ್ವಾ, ಅದಕ್ಕೆ ಇಷ್ಟೊಂದು ಬೈಬೇಕಾ? ನಿಂಗೆ ಹೇಳ್ತಾ ಇರೋದು. ಅಪ್ಪಿ ತಪ್ಪೆ ಹಾಲು ತಣ್ಣಗಾಗಿದ್ರು ಬಿಸಿ ಮಾಡಿ ಮಾಡ್ಕೊಂಡ್ ಬರ್ತೀನಿ, ಅದಕ್ಕೆ ಇಷ್ಟೊಂದು ಬೈಬೇಕಾ ಅಂತ ಹೇಳ್ತಾರೆ. ಹೇಳೋದಕ್ಕೂ ಬೈಯೋದಕ್ಕೂ ವ್ಯತ್ಯಾಸ ಗೊತ್ತಿಲ್ಲ. ಯಾವ ಸ್ಕೂಲ್ ಓದಿದ್ಯೋ ಗೊತ್ತಿಲ್ಲ. ನಮ್ಮ ಸ್ಕೂಲಲ್ಲಿ ಹಿಂಗೆ ಹೇಳಿರೋದು. ಹಿಂಗ್ ಕಮಾಂಡಿಂಗ್ ಆಗಿ ಹೇಳಿದ್ರೆ ಬೈತಾವ್ರೆ ಅಂತ ಅರ್ಥ ಮಾಡ್ಕೊಳ್ಳಿ ಅಂತ. ಕಮಾಂಡಿಂಗ್ ಆಗಿ ಹೇಳೋದನ್ನ ಅಂದ್ರೆ ಅದು ಕಮಾಂಡಿಂಗ್. ಅಲ್ಲ, ಹೇಳದ ಕಮಾಂಡಿಂಗ್ ಅಂದ್ರೆ ಹೆಂಗೆ, ರಿಕ್ವೆಸ್ಟ್ ಅಂದ್ರೆ ಹೆಂಗೆ ಅಂತ.
ಅದನ್ನ ರೂಡ್ ಅಂತಾರೆ, ಕಮಾಂಡಿಂಗ್ ಅನ್ನಲ್ಲ. ರೂಡ್ ಕಮಾಂಡಿಂಗ್ ಅಂದ್ರೆ ಹಂಗಲ್ಲ. ರೂಡ್ ಇಸ್ ಡಿಫರೆಂಟ್. ರೂಡ್ ಅಂದ್ರೆ ಹಿಂಗೆ ಬೈಲಿ ಹಿಂಗ ಅನ್ಬಿಟ್ಟು ಅದನ್ನ ಹರಾಸ್ಮೆಂಟ್ ಅಂತಾರೆ, ರೂಡ್ ಅನ್ನಲ್ಲ. ಹರಾಸ್ಮೆಂಟ್ ಅಲ್ಲ, ಯಾವ ಸ್ಕೂಲಲ್ಲಿ ಓದ್ತಾರೆ? ಹರಾಸ್ಮೆಂಟ್ ತೋರಿಸ್ತೀನಿ ಎಕ್ಸಾಂಪಲ್ ನಿಮಗೆ. ಏನ್ ಬೇಕಾಗಿಲ್ಲ, ಹೋಯ್ತೀನಿ ನಾನು ಮಾಡ್ಕೊಂಡು ಬರ್ತೀನಿ. ಥ್ಯಾಂಕ್ ಯು, ವೆಲ್ಕಮ್. ಸೊ ನಮ್ಮ ಕಾಫಿ ಇಲ್ಲಿ ರೆಡಿ ಇದೆ. ನಾನು ಈಗ ಒಂದು ವೀಕಿಂದ ಕಾಫಿ ಕುಡಿತಾ ಇದ್ದೀನಿ. ಸ್ವಲ್ಪ ಚಳಿ ಸ್ಟಾರ್ಟ್ ಆಗಿದೆಯಲ್ಲ, ಅದಕ್ಕೆ ಹಾಲು ಅಷ್ಟು ಟೇಸ್ಟ್. We gotta check out, it's close to 11, so baby ride it with some urgency. I'm just here for the fun part, cause I'm good on the money part. I be leaving in the cold.